ಕೂಲ್ ಆಗಿರ್ಬೋದು, ಯಾವುದೋ ಒಂದು ಮೂಮೆಂಟಲ್ಲಿ ಖಂಡಿತವಾಗ್ಲೂ ಟ್ರಿಗರ್ ಆಗೇ ಆಗ್ತೀವಿ. ಅದು ಎಂಥ ಮನುಷ್ಯ ಆಗಿರ್ಬೋದು, ಎಂಥ ಸಾಧು ಆಗಿದ್ರು, ಒಂದು ಸಾಧು ಪ್ರಾಣಿ ಆಗಿದ್ರು ಕೂಡ ಅದಕ್ಕೆ ತುಂಬಾ ಇರಿಟೇಟ್ ಆದಾಗ ರಪ್ ಅಂತ ಒಂದ್ಸಲ ಅದು ರಿಯಾಕ್ಷನ್ ಕೊಡುತ್ತೆ. ಧರ್ಮಗೆ 55 ದಿನದಲ್ಲಿ ಒಂದೇ ಒಂದು ಸಲನೂ ಸಿಟ್ಟು ಬರ್ಲಿಲ್ವಾ? ಅದಿತ್ತಲ್ಲ ಜಗದೀಶ್ ಸರ್ ಅವ್ರ ವಿಷಯ ಬಂದಾಗ ತುಂಬಾ ಅಪ್ಸೆಟ್ ಆಗಿರ್ತೀನಿ. ಆಮೇಲೆ ಒಂದು ಸ್ಟ್ಯಾನ್ಸ್ ತಗೊಂತೀನಿ. ಅಲ್ಲಿ ಫಸ್ಟ್ ಟೈಮ್ ನಾನೇ ಕೂಗಾಡಿದ್ದು ಅವ್ರ ಮೇಲೆ, ಸೊ ಅದೊಂದಿತ್ತು. ಆಮೇಲೆ ಅನುಷ್ ಅವ್ರ ಜೊತೆ ಏನೋ ಮನಸ್ತಾಪಗಳು ಆಗುತ್ತೆ, ಸ್ವಲ್ಪ ಬೇಜಾರಾಗುತ್ತೆ ನನ್ನ ಟಾರ್ಗೆಟ್ ಮಾಡಿದಾಗ, ಅಲ್ಲಿ ಒಂದು ಇದಾಗುತ್ತೆ. ಆಮೇಲೆ ನಮ್ ಇವ್ರದ್ದು ಹೇಳಿ ಅಂತ ಕೊಟ್ಟಾಗ ನಾನು ತುಂಬಾ ಮಾತಾಡಿರ್ತೀನಿ, ಡಿಫೆಂಡ್ ಮಾಡ್ಕೊಂಡು ಕಮ್ಮಿ. ಆಮೇಲೆ ನಾಮಿನೇಷನ್ ವಿಷಯ ಬಂದಾಗ ತುಂಬಾ ನಂದು ಚೈತ್ರಕ ಅವ್ರದ್ದು ತುಂಬಾ ಒಂದು ಆರ್ಗ್ಯುಮೆಂಟ್ಸ್ ಆಗುತ್ತೆ, ತುಂಬಾ ಡಿಫ್ರೆಂಟ್ ಲೆವೆಲ್ಗೆ ಹೋಗಿ ಇದಾಗುತ್ತೆ. ಬಟ್ ಹೌದು, ನೀವ್ ಹೇಳ್ದಂಗೆ ಸುಮ್ನೆ ನಾನು ಎಲ್ಲೂ ಆ ತರ ನನ್ಗೆ ಇದಾಗ್ಲಿಲ್ಲ, ಎಲ್ಲೂ ಒಂದ್ ಕಡೆ ಅಷ್ಟು ಟ್ರಿಗರ್ ಆಗ್ಲಿಲ್ಲ, ಕಾಮ್ ಆಗಿದ್ದೆ. ಆಮೇಲೆ ಮನೆಯಲ್ಲಿರೋರ್ಗು ಇಷ್ಟಪಡ್ತಿದ್ರು ಅದನ್ನ. ನೀವು ನನ್ನ ವಿಟಿ ನೋಡಿದಾಗ, ನಾನು ಆಚೆ ಬಂದಾಗ ಆ ವಿಟಿ ನೋಡಿದಾಗ ಶಿಶಿರು ಮತ್ತೆ ಮೋಕ್ಷಿತ ಹೇಳ್ತಾರೆ, ಒಂದೊಳ್ಳೆ ಮನ್ಸಿರೋಂಥ ಹುಡುಗ, ಎಲ್ಲರೂ ಇಷ್ಟಪಡ್ತಾರೆ ಅವನ್ನ, ಅವ್ರ ಆಗಿರ್ಬೋದು ಪ್ರತಿಯೊಬ್ಬರನ್ನ. ಐ ಥಿಂಕ್ ಅವ್ರ ಜೊತೆ ಎಲ್ಲ ಒಂದು ಬಾಂಡಿಂಗ್ ಇದ್ರಿಂದ ನಾನು ಸುಮ್ಮನೆ ಜಗಳ ಆಡಕ್ಕೂ ನನಗೆ ಇದಾಗಿರ್ಲಿಲ್ಲ. ಸೊ ಆ ವಿಷಯದಲ್ಲಿ ಐ ಥಿಂಕ್. ಆಮೇಲೆ ರಜತ್ ಬಂದಾಗ ಒಂಚೂರು ಟ್ರಿಗರ್ ಆಗಿರ್ತೀನಿ, ಯಾರಿಗೆ ಹೇಳ್ತಾ ಇರೋ ರಜತ್ ಅಂತ ಮಾತುಗಳಲ್ಲ ಅಂತ ಒಂದ್ ಕಡೆ ನಿಂತ್ಕೊಂಡು ಹೇಳಿರ್ತೀನಿ. ಯಾಕಂದ್ರೆ ಅವ್ರೇನೋ ಮಾತಾಡಿದಾಗ ನನಗೂ ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ಅವಾಗ ಅಲ್ಲಿ ಮತ್ತೆ ಕಾಮ್ ಆಗುತ್ತೆ. ಸೊ ಐ ಥಿಂಕ್ ಎಲ್ಲೋ ಒಂದ್ ಕಡೆ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಿದೀನಿ. ಅಂದ್ಮೇಲೆ ಅದೊಂದು ಖುಷಿ ಇದೆ. ಎಲ್ಲೋ ಒಂದ್ ಕಡೆ ದೇವರೇ ಸಾಕಪ್ಪ, ನೀನು ಈ ಒಳ್ಳೆ ವ್ಯಕ್ತಿ ಇಮೇಜ್ ಒಳ್ಳೆ ಇದೆ, ನಿನ್ಗೆ ಸೂಕ್ತ ಅಂತ ಹೇಳ್ಬಿಟ್ಟು ಮೋಸ್ಟ್ಲಿ ಅವರೇ ಆಚೆ ಕರೆದ ತರ ಇತ್ತು. ಹೊರಗೆ ಬಂದ್ಮೇಲೆ ಸಿಕ್ಕ ಬೆಸ್ಟ್ ಕಾಂಪ್ಲಿಮೆಂಟ್ ಯಾರು? ಅಪ್ಪ, ಅಮ್ಮ ಅಥವಾ ಮನೇಲಿ ಯಾರ್ದು? ನನ್ನ ತಂದೆ ಫಸ್ಟ್ ನನ್ ಬಂದು ಮನೆಗೆ ಮೀಟ್ ಮಾಡಿದ ತಕ್ಷಣ ನಮ್ಮ ತಂದೆಯವ್ರು ತಪ್ಕೊಂಡು ಹೇಳಿದ್ದು, ನಮ್ಮ ಅಕ್ಕ ಬಾವ ನಮ್ಮ ತಂದೆಯವ್ರು ಹೇಳಿದ್ದು, ಜನರ ಮನ್ಸನ್ ಗೆದ್ದಿದ್ಯಾ, ಆ ವ್ಯಕ್ತಿತ್ವನ ಬಿಟ್ಟು ನೀನು ಆಡಲಿಲ್ಲ, ತುಂಬಾ ಪ್ರೌಡ್ ಆಗಿದ್ದೀನಿ ಅಂತ. ಆಮೇಲೆ ನಮ್ಮ ತಾಯಿ ಹೇಳಿದ್ರು, ಹೆಣ್ಮಕ್ಳಿಗೆ ನೀವು ತೋರಿಸಿದ ಒಂದು ಗೌರವ ನನಗೆ ತುಂಬಾ ಇಷ್ಟ ಆಯ್ತು. ಮನೆಯಲ್ಲಿ ಯಾವ ಥರ ಅಕ್ಕ ಆಗಿರ್ಬೋದು ಇಲ್ಲ ನಾನಾಗಿರ್ಬೋದು ಯಾವ ಥರ ಇದು ಪ್ರತಿಯೊಬ್ಬರದ್ದು ಏನಾದರೂ ಒಂದು ಆದರೂ ಸ್ಪಂದಿಸ್ತಿದೆ, ಅದು ನೋಡ್ತಾ ಇದ್ವಿ. ಸೊ ಅದು ನಿಮಗೆ ಆ ಟೀಮು ಈ ಟೀಮ್ ಅಂತ ಭೇದ ಭಾವ ಇರಲಿಲ್ಲ, ಏನಾದರೂ ಒಂದು ಆದ್ರೂ ಪ್ರತಿಯೊಬ್ಬರಿಗೂ ನಾನು ಕೊಟ್ಟಿದ್ದು ಒಂದು ಗೌರವ. ಐ ಥಿಂಕ್ ವೆರಿ ಆಸ್ ಅ ಮದರ್ ನಾನು ವೆರಿ ಪ್ರೌಡ್ ಆಗಿದ್ದೀನಿ ಅಂದರು. ಸೊ ಐ ಥಿಂಕ್ ಇದೊಂದು ಕಾಂಪ್ಲಿಮೆಂಟ್ಸು. ಆಮೇಲೆ ನಾನು ಆಚೆ ಕಡೆ ಹೋದಾಗ ನನ್ನ ಸಿನಿಮಾ ಟೆನೆಂಟ್ ಸಿನಿಮಾ ರಿಲೀಸ್ ಆಗೈತೆ. ಸೊ ಶೋಗೆ ಹೋದಾಗ ಜನ ಅಲ್ಲಿ ಬಂದು ಮಾತಾಡಿದ್ದು, ಫ್ಯಾಮಿಲಿ ಆಡಿಯನ್ಸು, ಚಿಕ್ಕ ಮಕ್ಕಳು ಬಂದು ನಾವು ಶೋ ನೋಡ್ತಾ ಇದ್ವಿ. ಒಬ್ರು ಮೇಡಮು ಪಾಪ ಕಣ್ಣಲ್ಲಿ ನೀರು ಹಾಕೊಂಡ್ಬಿಟ್ರು. ಅಲ್ಲ ಕಂದ, ನೀನು ಎಷ್ಟು ಚೆನ್ನಾಗಿ ಆಡ್ತಿದ್ದೆ, ನೀನು ನೋಡಿದ್ರೆ ನಮ್ಮ ಮನೇಲಿ ನಾನು ಹೇಳ್ತಾ ಇದ್ದೆ, ನನ್ನ ಮಗನಿಗೆ ನೋಡು, ಅವ್ರು ಕೀರ್ತಿರಾಜ್ ಅವ್ರ ಮಗ ಒಂದು ಸಿನಿಮಾ ಆ್ಯಕ್ಟರ್ ಆದ್ರೂ ಯಾವ ಥರ ಒಂದು ಇದಿದೆ, ಸಿಂಪ್ಲಿಸಿಟಿ ಆಗಿರ್ಬೋದು, ಒಂದಿದು ವ್ಯಕ್ತಿತ್ವ ನೋಡು ಅಂತ. ನಾನು ನಿಜವಲ್ಲೂ ನೀನು ಆಚೆ ಬರೋವಾಗ ನೀನು ವಿಡಿಯೋ ನೋಡುವಾಗ ಲಾಸ್ಟಲ್ಲಿ ನಮ್ಮ ಮನೇಲಿ ಸುಮಾರು ಜನ ಕಣ್ಣಲ್ಲಿ ನೀರು ಹಾಕಿದ್ರು. ಆಮೇಲೆ ಇವತ್ತು ಯಾರೋ ಸಿಕ್ಕಿದ್ರು, ಹತ್ತೇ ಬಿಟ್ವಿ ಅಣ್ಣ ನೀವು ಅದು ಹೋಗುವಾಗ, ನೀವು ಮನೆಯಿಂದ ಆಚೆ ಹೊಡುವಾಗ ಎಲ್ಲರನ್ನ ತಪ್ಕೊಂಡು ನೀವು ಹೋಗುವಾಗ ಅದು ನೋಡ್ತಾ ಇದ್ರೆ ಅದು ನಿಜವಾಗ್ಲೂ ಯಾರಿಗಾದ್ರೂ ಒಂದು ಬೇಜಾರಾಯ್ತು. ಸುಮಾರು ಜನ ನಾವು ನೋಡ್ತಾನೆ ಇಲ್ಲ ಸದ್ಯಕ್ಕೆ, ಅಷ್ಟು ಬೇಜಾರಾಯ್ತು ಅಂದ್ರು. ಸೊ ಐ ಥಿಂಕ್ ಆಲ್ ದಿಸ್ ಇಸ್ ಒನ್ ಬ್ಲೆಸ್ಸಿಂಗ್ ಅಂತಾನೆ ಹೇಳ್ಬೋದು ನನಗೆ ಸಿಕ್ಕಿರೋದು. ಓಕೆ, ಸೊ ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ, ತುಂಬಾ ಜೆನ್ಯೂನ್ ಆಗಿ ಕೂಡ ಹೇಳ್ಕೊಂಡ್ರಿ. ಈಗ ನಾನು ಆರಂಭದಲ್ಲಿ ಒಂದು ಒಳ್ಳೆ ಸಕ್ಸಸ್ ಮೂಲಕ ಕರಿಯರ್ ಶುರುವಾಯ್ತು, ಆಮೇಲೆ ಅಷ್ಟು ದೊಡ್ಡ ಸಕ್ಸಸ್ ನೋಡಕ್ ಆಗ್ಲಿಲ್ಲ ಅಂತ. ತಮ್ಮ ಮನಸ್ಸಿನ ಮಾತದು, ಯಾರು ಹೇಳ್ಕೊಳಲ್ಲ, ತಮ್ಮ ಫೇಲ್ಯೂರ್ ಗಳನ್ನ ಹೇಳ್ಕೊಳಕ್ ಇಷ್ಟಪಡಲ್ಲ. ಬಟ್ ಬಿಗ್ ಬಾಸ್ ನಿಮ್ಗೆ ಎಷ್ಟು ದೊಡ್ಡ ಡಿಫರೆನ್ಸ್ ಮಾಡತ್ತೆ ನಿಮ್ ಕರಿಯರ್ಗೆ ಅಂತ? ಬಿಗ್ ಬಾಸ್ ಅಂತ ಬಂದ್ಮೇಲೆ ಇದು ನನ್ಗೆ ಇನ್ನೂ ಟೈಮ್ ಇದೆ. ಒಬ್ಬೊಬ್ರು ಸಕ್ಸಸ್ ಅನ್ನೋದು ಒಂದು 25 ಇಂದ 50 ಬಂದ್ಬಿಡುತ್ತೆ, ಇಲ್ಲ 30 to 40 ನಲ್ಲಿ ಒಂದ್ ಪೀಕ್ ನೋಡ್ಬಿಡ್ತಾರೆ. 30 to 40 ಕಂಟಿನ್ಯೂಸ್ ಸಿನಿಮಾಗಳು ಮಾಡ್ಕೊಂಡು ನನಗೆಲ್ಲ ಒಂದ್ ಕಡೆ, ಇವಾಗ ನಾನು 40 ಕ್ಲೋಸ್ ಟು 40 ಎಲ್ಲೋ ಒಂದ್ ಕಡೆ ನನಗೆ ಐ ಥಿಂಕ್ ಒಂದು 10 years, ನೆಕ್ಸ್ಟ್ 10 years ಒಂದು ಗೋಲ್ಡನ್ ಪೀರಿಯಡ್ ಇದೆ. ಅದನ್ನ ಯಾವ ರೀತಿ ಒಂದು ಒಳ್ಳೆ ರೀತಿಯಲ್ಲಿ ಯಾವ ತರ ಉಪಯೋಗಿಸ್ತೀನಿ ಅನ್ನೋದೇ ನನ್ಗೊಂದು ಒಂದು ಜೋಶ್ ಬಂದೈತೆ, ಒಂದು ಹೊಸ ಹುಮ್ಮಸ್ ಬಂದೈತೆ. ಎಲ್ಲೋ ಒಂದು ಹುಡುಗ ಹಿಂಗಂದು ಏನೋ ಹಿಂಗ್ ಟ್ರೈ ಮಾಡ್ತೀನಿ, ಮತ್ತೆ ಅಲ್ಲೇ ಸಿಗಾಕೊಂತೀನಿ, ಟ್ರೈ ಮಾಡ್ತೀನಿ, ಸಿಗಾಕೊಂತೀನಿ. ಎಲ್ಲೋ ಒಂದ್ ಕಡೆ ದೇವ್ರೇ ನನ್ ಕೇಳ್ತಾ ಇದೆ, ಇನ್ನೊಂದ್ಸರಿ ಒಂದ್ ಬಾಗಿಲು ತೆಕ್ಕೊಟ್ಬಿಡಪ್ಪ ನನ್ಗೆ, ಇನ್ನೊಂದು ಇದೊಂದು ನನ್ಗೆ. ಪ್ರತಿಯೊಬ್ಬರು ಮನುಷ್ಯನ್ಗೂ ಒಂದು ಲೈಫಲ್ಲಿ ಒಂದು ಚಾನ್ಸಸ್ ಅಂತ ಬರುತ್ತೆ. ಎಲ್ಲೋ ಒಂದ್ ಕಡೆ ನಾನು ಕೇಳ್ಕೊಂತಿದ್ದೆ, ಒಂದು ಲಾಸ್ಟ್ ಚಾನ್ಸ್ ಕೊಟ್ಬಿಡಪ್ಪ ನನ್ಗೆ, ಎಲ್ಲೋ ನನ್ಗೊಂದು ಪ್ರೂವ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಡಿ, ಇಲ್ಲ ಏನೋ ಒಂದು ಮಾಡೋಕ್ಕೆ ಅಂತ. ಸೊ ಐ ಥಿಂಕ್ ಅದು ಬಿಗ್ ಬಾಸ್ ಮುಖಾಂತರ ಬಂತು. ಸೊ ಈ ಇದರಲ್ಲೇ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಇಲ್ಲಿವರೆಗೂ ರಿಗ್ರೆಟ್ಸ್ ಇದೆಯಾ? ಅಂದ್ರೆ ಕರಿಯರಲ್ಲಿ ಕೆಲವು ರಾಂಗ್ ಡಿಸಿಷನ್ಸ್ ತಗೊಂಡಿತ್ತು, ಎಲ್ಲರಿಗೂ ಖಂಡಿತವಾಗ್ಲೂ. ಹೌದು ಹೌದು. ಏನಾದ್ರು ರಿಗ್ರೆಟ್ಸ್, ಈ ಕೆಲವು ಡಿಸಿಷನ್ಸ್ ಗಳನ್ನ ನಾನು ತಗೊಂಡಿಲ್ಲ ಅಂದಿದ್ರೆ ಬಹುಶಃ ಇವತ್ತು ತಗೊಂಡಿದ್ದು ಕೆಲವರು ನನ್ಗೆ ಹೇಳಿರ್ತಾರೆ, ಯಾಕೆ ನಿಮ್ ಚಾಯ್ಸ್ ಆಫ್ ಸಿನಿಮಾ, ನಿಮ್ ಚಾಯ್ಸ್ ಆಫ್ ಸಿನಿಮಾ ಯಾಕೆ, ನೀವು ಕರೆಕ್ಟಾಗಿ ಚೂಸ್ ಮಾಡಿದ್ರೆ ಸಿನಿಮಾಗಳು ಚೂಸ್ ಮಾಡಬೇಕು. ಜನ ಏನೋ ಬೇರೆ ನಿರೀಕ್ಷೆ ಮಾಡ್ತಾರೆ. ಆಮೇಲೆ ಕಂಟಿನ್ಯೂಸ್ ಆಗಿ ಸಿನಿಮಾ ಬಂದಾಗ ಏನೂ ಕೈ ಹಿಡಿಲ್ಲ. ಲಾಸ್ಟ್ ಇಯರ್ ಒಂದು 3 ಸಿನಿಮಾ, ರಾಣಿ ಅಂತ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿತ್ತು, ಬಟ್ ಎಲ್ಲೋ ಒಂದ್ ಕಡೆ ಪಬ್ಲಿಸಿಟಿ ಇರಲಿಲ್ಲ. ನಮ್ಮ ತಂದೆಯವ್ರ ಸಿನಿಮಾ ನೋಡಿ ತುಂಬಾ ಖುಷಿ ಪಟ್ರು.
ಮೆಚ್ಯೂರ್ಡ್ ಆ್ಯಕ್ಟಿಂಗು ಅದು. ಬಟ್ ಎಲ್ಲೋ ಒಂದು ಕಡೆ ಜನ ಬಂದಿಲ್ಲ, ನಾನು ಪಬ್ಲಿಸಿಟಿ ಮಾಡಿಲ್ಲ ಅಂದಾಗ ಅದು ಬೇಜಾರಾಗುತ್ತೆ. ಆಮೇಲೆ ನನಗೆ ಪ್ರತಿಯೊಬ್ಬರನ್ನು ಪ್ರೊಡ್ಯೂಸರ್ಸ್ ಮೇಲೆ ತುಂಬ ಗೌರವ ಇದೆ. ಯಾಕಂದರೆ ಚೆನ್ನಾಗಿದ್ದಾಗ ಬಂದು ನನ್ನ ಮೇಲೆ ದುಡ್ಡು ಇನ್ವೆಸ್ಟ್ ಮಾಡಿ ಒಂದು ತೊಗೊಂಡೋಗೋದು ಅದು ಬೇರೆ. ಬಟ್ ಏನು ಇಲ್ದಿರೋ ಟೈಮಲ್ಲಿ ಬಂದು ನನ್ನ ಕೈ ಹಿಡಿದು, ಅದಕ್ಕೆ ಪ್ರತಿಯೊಬ್ಬರಿಗೂ ನಾನು ಹ್ಯಾಟ್ಸ್ ಆಫ್. ಯಾಕಂದರೆ ಐ ಥಿಂಕ್ ಆ ಟೈಮಲ್ಲಿ ನನಗೆ ಮುಮ್ತಾಜ್ ಅಂತ ಒಂದು ಸಿನಿಮಾ, ಚಾಣಾಕ್ಷ ಪ್ರೊಡ್ಯೂಸರ್, ಮೂರು ಸಿನಿಮಾ ನನ್ನ ಜೊತೆ. ಸೊ ಆ ಟೈಮಲ್ಲಿ ಇಲ್ಲ, ಈ ಹುಡುಗನಲ್ಲಿ ಏನೋ ಒಂದಿದೆ, ರಿಪೀಟ್ ಮಾಡೋದು ತುಂಬ ಕಷ್ಟ ಪ್ರೊಡ್ಯೂಸರ್ಸ್. ಬಟ್ ಏನೋ ಇದೆ ಹುಡುಗನಲ್ಲಿ, ಏನೋ ಒಂದು ಇದೆ, ಏನೋ ಒಂದು ಆಗುತ್ತೆ. ಬಂದು ನನಗೆ ಒಂದು ಸಿನಿಮಾ ಮಾಡ್ತಾರೆ, ಬ್ಯಾಂಗ್ಳೂರಿನ ಅಂತ ಒಂದು ಸಿನಿಮಾ, ವೆಂಕಟೇಶ್ ಮೂರ್ತಿ ಅವ್ರದ್ದು ರಿಪೀಟೆಡ್ ಪ್ರೊಡ್ಯೂಸರ್, 3ನೇ ಸಿನಿಮಾ ನನಗೆ ಪ್ರೊಡ್ಯೂಸ್ ಮಾಡ್ತಾ ಇರೋದು. ಸೊ ನನಗೆಲ್ಲೋ ಒಂದು ಕಡೆ ನನ್ನ ಮೇಲೆ ವಿಶ್ವಾಸ ಇದೆ, ಎಲ್ಲೋ ಒಂದು ಕಡೆ ಒಂದು ಗೋಲ್ ಹೊಡಿತೀನಿ ಅಂತ ಇರುತ್ತಲ್ಲ. ಸೊ ಅದೊಂದು ಇದು. ಬಟ್ ಎಲ್ಲೋ ರಿಗ್ರೆಟ್ಸ್ ಇಲ್ಲ, ಯಾಕಂದರೆ ದುಡ್ಡು ಹಾಕಿರ್ತಾರೆ, ಎಲ್ಲೋ ಪಾಪ ತಂದು ಹಾಕಿ ಮಾಡಿ ಸಿನಿಮಾ. ಬಟ್ ಬೇಜಾರಿದೆ, ರಿಗ್ರೆಟ್ ಎಲ್ಲಿದೆ ಅಂದರೆ ಸುಮನ್ ಸಿನಿಮಾ ಆಗಿರ್ಬೋದು, ಇಲ್ಲ ಒಂದು ಪ್ರೊಡ್ಯೂಸರ್ಗಳು ನನ್ನ ಒಂದು ಸ್ಟಾರ್ ಥರ ಟ್ರೀಟ್ ಮಾಡಿರ್ತಾರೆ. ಒಂದು ಪುಟ್ಟಮ್ಮ ಪಲಾವಿಂದ ಹಿಡಿದು, ಹನುಮಂತ ಬಿರಿಯಾನಿಯಿಂದ ಹಿಡಿದು, ತ್ಯಾಗು ಮೆಸ್ಸಿಂದ ಹಿಡಿದು, ಮೈಸೂರಲ್ಲಿ ನಾವು 15 ದಿನ ಶೂಟಿಂಗ್ ಮಾಡುವಾಗ ತುಂಬ ಚೆನ್ನಾಗಿ ನೋಡ್ಕೊಂಡಿರ್ತಾರೆ ನನ್ನ. ಒಂದು ಸ್ಟಾರಿಗೆ ಏನು ಟ್ರೀಟ್ಮೆಂಟ್ ಸಿಗಬೇಕು, ಒಂದು ಇದಕ್ಕೆ ಏನು ಸಿಗಬೇಕು, ಪ್ರತಿಯೊಂದನ್ನು ಪಾಪ ಮಾಡಿರ್ತಾರೆ. ಎಲ್ಲೋ ಒಂದು ಕಡೆ ಸಿನಿಮಾ ಕೈ ಹಿಡಿದಾಗ, ಓ ಪಾಪ ಇವ್ರು ಯಾಕೆ ಬಂದರು, ಮಾಡಿದ್ರು ಚೆನ್ನಾಗಿದಲ್ಲ, ಅದೊಂದು ರಿಗ್ರೆಟ್ ಇರುತ್ತೆ, ಒಂದು ಬೇಜಾರಾಗುತ್ತೆ. ಹೋಯ್ತಲ್ಲಪ್ಪ, ಒಂದು ಒಳ್ಳೆ ಪ್ರೊಡ್ಯೂಸರ್ ಹೋದ್ರು, ಅದೊಂದು ನನಗೆ ಬೇಜಾರಾಗುತ್ತೆ ಹೊರತು. ಬಟ್ ಐ ಥಿಂಕ್ ಎಲ್ಲೋ ಒಂದು ಕಡೆ ನಾನು ಅವ್ರಿಗೆ ಹೇಳಿದ್ದೀನಿ, ದೇವ್ರದಿಂದ ನನಗೆ ಎಲ್ಲೋ ಒಂದು ಹೆಸರು, ಒಂದು ಸಿನಿಮಾ ಅಂತ ಕೈ ಹಿಡಿದು, ನನಗೂ ಒಂದು ಮಾರ್ಕೆಟ್ ಅಂತ ಒಂದು ಚೆನ್ನಾಗಿ ಓಪನ್ ಅಪ್ ಆದರೆ 100% ಒಂದು ಸಿನಿಮಾ ಮಾಡ್ತೀನಿ. ನನ್ನ ಜೊತೆಗೆ ಸೇರಿಕೊಂಡು ನಾನೇನು ಎಕ್ಸ್ಪೆಕ್ಟ್ ಮಾಡಲ್ಲ, ಬಟ್ ನೀವು ಗೆದ್ದಾಗ ನನಗೆ ಕೊಡಿ, ಬಟ್ ಮಾಡೋಣ, ಗೆಲ್ಲುವಂಥ ಒಂದು ಸಿನಿಮಾ ಮಾಡೋಣ ಅಂತ. ಸೊ ಎಲ್ಲೊಂದು ಕಡೆ ದೇವರು ಅದನ್ನೂ ಒಂದು ಚಾನ್ಸ್ ಕೊಡ್ತಾರೆ ನನಗೆ. ಯಾಕಂದರೆ ನನ್ನ ಬಗ್ಗೆನೂ ನಾನು ಯೋಚನೆ ಮಾಡ್ತೀನಿ. ಬಟ್ ಎಲ್ಲ ಒಂದು ಕಡೆ ಅವ್ರು ಉಳಿದ್ರೆ, ಪ್ರೊಡ್ಯೂಸರ್ಸ್ ಉಳಿದ್ರೆ ನನಗೆ ಸಿನಿಮಾ. ಯಾಕಂದ್ರೆ ನಮಗೆ ಅದು ಶಕ್ತಿ ಇಲ್ಲ, ಮನೆಯಿಂದ ದುಡ್ಡು ತಂದು ಹಾಕಿ ಪ್ರೊಡ್ಯೂಸ್ ಮಾಡಿ. ನಮ್ಮ ತಂದೆಯವ್ರು ಫಸ್ಟ್ ಹೇಳ್ಬಿಟ್ಟಿದ್ದಾರೆ, ನಾವು ಯಾವ ಪ್ರೊಡಕ್ಷನ್ಗೂ ಎಂಟ್ರ್ ಆಗಲ್ಲ, ಇಲ್ಲ ನಾನು ಹೋಗಿ ಯಾರ ಹತ್ರ ಆಫೀಸ್ ಹತ್ರ ನಿಂತ್ಕೊಂಡು ನಮ್ಮ ಮಗನ ಚಾನ್ಸ್ ಕೊಡಿ ಅಂತ ಕೇಳಲ್ಲ. ಸೊ ಅದಕ್ಕೆ ಅವರು ಈಸ್ ವೆರಿ ಪ್ರೌಡ್, ಅವನೇ ಮಾಡ್ಕೊಂಬರ್ತಾನೆಲ್ಲ. ಏನಾದರೂ ಒಂದು ಕಾರ್ ತೊಗೊಂಡ್ರು, ಒಂದು ಬೈಕ್ ತೊಗೊಂಡ್ರು ಇದು ಮಾಡ್ತೀನಿ, ಎಲ್ಲ ನಂದು ಇದು ಮಾಡ್ತೀನಿ, ಮನೆಗೆ ಏನು ಬೇಕೋ ಅದು ಇದು ಮಾಡ್ತೀನಿ. ಸೊ ಐ ಥಿಂಕ್ ಅದೊಂದು ಎಲ್ಲೋ ಒಂದು ಕಡೆ ಅದೊಂದು ನನಗೆ ಎಲ್ಲೋ ಇನ್ನೊಂದು ಸಿಗುತ್ತೆ. ಯಾರ್ಯಾರು ಏನೇನು ಸ್ವಲ್ಪ ಇದರಲ್ಲಿ ದುಡ್ಡು ಕಳ್ಕೊಂಡಿರೋದು, ಸೋತಿರೋ ಅವನ್ನೆಲ್ಲ ವಾಪಸ್ ಅವ್ರಿಗೂ ಒಂದು ಸೆಕೆಂಡ್ ಚಾನ್ಸ್ ಇದೆ, ಚಾನ್ಸ್ ಸಿಕ್ಕೈತೆ. ಮನೇಲಿ ನಿಮಗೆ ತುಂಬಾ ಇಷ್ಟವಾದಂತಹ ವ್ಯಕ್ತಿ ಯಾರು? ನಂದು ಆಕ್ಚುಲಿ ತುಂಬಾ ಬಾಂಡ್ ಆಗಿದ್ದು ತ್ರಿವಿಕ್ರಮ್ ಜೊತೆ. ತ್ರಿವಿಕ್ರಮ್ ಜೊತೆ ಒಂದು ಒಳ್ಳೆ ಇದಿತ್ತು, ರ್ಯಾಪೋ ಇದಿತ್ತು. ಆಮೇಲೆ ಇನಿಷಿಯಲಿ ನಾನು ಹೋದಾಗ ಐಶ್ವರ್ಯ ಅವ್ರ ಜೊತೆ ನಾನು ಮಾತಾಡೋದು, ಆಮೇಲೆ ಅವ್ರದ್ದು ಒಂದು ಎನರ್ಜಿ ಲೆವೆಲ್ ತುಂಬಾ ಚೆನ್ನಾಗಿತ್ತು, ಅವ್ರ ಜೊತೆ ಚೆನ್ನಾಗಿ ಬಾಂಡ್ ಆಯಿತು. ಮಂಡಣ್ಣ ಆಗಿರ್ಬೋದು, ಆ್ಯಂಡ್ ಭವ್ಯ ಲಾಸ್ಟಲ್ಲಿ ಐ ಥಿಂಕ್ 2-3 ವೀಕ್ಸ್ ಇಂದ ನಾನು ಭವ್ಯ ತ್ರಿವಿಕ್ರಮ್ ತುಂಬಾ ಜೆಲ್ ಆಗ್ತಾ ಇದ್ವಿ. ನಾನು ಜಿಮ್ ಮಾಡೋವೆಲ್ಲ ರೇಗಿಸ್ತಾ ಇದ್ದೆ, ರಾಕಿ ಅಂತ ಈ ತರ ಬೆಲ್ಬೋವಾ. ಸೊ ಅದೆಲ್ಲ ಅವ್ರು ಲಾಸ್ಟಲ್ಲೂ ನಾನು ಆಚೆ ಹೋಗ ರಾಕಿ ಅಲ್ಲಿ ಮಿಸ್ ಯು ಅಂತೆಲ್ಲ ಹೇಳಿದ್ರು ಪಾಪ. ಸೊ ಅವ್ರ ಜೊತೆ ಒಂದು ಒಳ್ಳೆ ಇದಿತ್ತು. ಅನುಷಾ ಮತ್ತೆ ನಾನು ಸಿನಿಮಾ ಮಾಡ್ತಾ ಇದ್ವಿ. ಸಿನಿಮಾ ಮಾಡುವಾಗ ಕೆಲವು ಮನಸ್ತಾಪಗಳು ಆಗಿರುತ್ತೆ ಸೆಟ್ ಅಲ್ಲಿ, ನನಗೂ ಅವ್ರಿಗೂ. ಸೊ ಅಲ್ಲಿಂದ ಆಲ್ಮೋಸ್ಟ್ ಒಂದು ನಾವು ಟಚಲ್ಲೇ ಇರಲ್ಲ. ಆಮೇಲೆ ಲಾಸ್ಟ್ ಅವರು ಬಿಗ್ ಬಾಸ್ ಬರೋದು ನನಗೂ ಗೊತ್ತಿರಲ್ಲ, ಅವ್ರಿಗೂ ಗೊತ್ತಿರಲ್ಲ, ಸ್ಟೇಜ್ ಮೇಲೆ ಸಿಕ್ಕಿದ್ದು. ಅಂಡ್ 1 ವರ್ಷ ಅವ್ರ ಬರ್ಡೇಗೆ ಮಾತ್ರ ಹೋಗಿದ್ದೆ, ಬಟ್ ಅದಾದ್ಮೇಲೆ ಅವ್ರು ಮಾತಾಡ್ಸಿಲ್ಲ, ಸಿಕ್ಕೂ ಇರಲಿಲ್ಲ. ಸೊ ಅಲ್ಲಿ ಮತ್ತೆ ಒಂದು ಫ್ರೆಂಡ್ಶಿಪ್ ಅನ್ನೋದು, ಒಂದು ಬಾಂಡಿಂಗ್ ಅಂತ ಇರೋದು ಆಯಿತು. ಆಮೇಲೆ ಅವ್ರಿಗೂ ಒಂದು ರೋಸ್ ಕೊಟ್ಬಿಟ್ಟು ನಾನು ಹೇಳಿರ್ತೀನಿ, ಒಂದು ಫ್ರೆಂಡ್ ಅನ್ನೋದು, ಒಂದು ಫ್ರೆಂಡ್ಶಿಪ್ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ಐ ಥಿಂಕ್ ಕೆಲವರಿಗೆ ನಮ್ಮ ಜೋಡಿನ ನೋಡಿ ಕೆಲವರಿಗೆ ತುಂಬಾ ಇಷ್ಟಪಟ್ಟಿದ್ದಾರೆ. ಸೊ ನಾನು ಅದನ್ನ ಯಾವತ್ತೂ ಐ ಬಿ ಗ್ರೇಟ್ಫುಲ್ ಟು ಪ್ರತಿಯೊಬ್ಬರಿಗೂ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸುತ್ತಲ್ಲ, ಕ್ಯೂಟಾಗಿ ಕಾಣ್ತಾರೆ, ಚೆನ್ನಾಗಿ ಕಾಣ್ತಾರೆ. ಸೊ ಅವ್ರ ಆ ಥರ ಯೋಚನೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ಅದು ಬರೀ ಫ್ರೆಂಡ್ಶಿಪ್ಗೆ ಮಾತ್ರ ಸೀಮಿತ. ವಿ ಆರ್ ಓನ್ಲಿ ಫ್ರೆಂಡ್ಸ್. ಅವರು ಹೇಳ್ಕೊಂಡಿದ್ದಾರೆ, ನಾನು ಹೇಳಿದ್ದೀನಿ, ಅದು ಫ್ರೆಂಡ್ಶಿಪ್ ಅನ್ನೋದು ಚಂದ. ಅದೇನಕ್ಕೂ ಬೇರೆ ಇದಕ್ಕೆ ಕನ್ವರ್ಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಗುಡ್ ಫ್ರೆಂಡ್ಸ್, ಅದು ಹಂಗೆ ಫ್ರೆಂಡ್ಶಿಪ್ ಕಂಟಿನ್ಯೂ. ಜನರು ಇಷ್ಟಪಟ್ಟರೆ ಡೆಫಿನೆಟ್, ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಇಷ್ಟಪಟ್ಟರೆ ಒಂದು ಕಾಂಬಿನೇಷನ್ ಸಿನಿಮಾನು ಮಾಡ್ಬೋದು, ನಾವು ಮುಂದೆ ಇನ್ನೊಂದು ಸಿನಿಮಾನು ಮಾಡ್ಬೋದು. ಸೊ ನಮ್ದು ಇನ್ನೊಂದು ರಿಲೀಸ್ ಗಾಡಿ ಇದೆ ಬ್ಯಾಂಗ್ಳೂರಿನ ಅಂತ, ಸೊ ಇನ್ನೊಂದು ಸಿನಿಮಾನು ಆಗ್ಬೋದು. ಸೊ ಆ ನಿಟ್ಟಲ್ಲಿ ಐ ಥಿಂಕ್ ಕಂಫರ್ಟ್ ಝೋನ್ ಅನ್ನೋದು ಇವ್ರ ಜೊತೆ ಎಲ್ಲ ಚೆನ್ನಾಗಿದೆ. ಯಾರ ಜೊತೆನೂ ಅದೇ ನಾನು ಹೇಳ್ತೀನಿ, ನಾ ಮನಸ್ತಾಪ ಹೇಳಲ್ಲ ಇಲ್ಲಿ. ಶಶಿ ಆಲ್ಸೋ ವೆರಿ ನೈಸ್ ಪರ್ಸನ್. ಹೋಗಾಗ ಹಣೆಗೆ ಒಂದು ಮುತ್ತು ಕೊಟ್ಬಿಟ್ಟು ಲವ್ ಯು ಅಂತ ಹೇಳ್ಬಿಟ್ಟು ಕಳ್ಸಿಕೊಡ್ತಾರೆ. ಸೊ ಕಮ್ಮಿ ಅಂತ ನಾನು ಬಾಂಡಿಂಗ್ ಇದ್ದಿದ್ದು ಐ ಥಿಂಕ್ ಇವ್ರ ಜೊತೆ, ಮೋಕ್ಷಿತಾ ಅವ್ರ ಜೊತೆ ಸ್ವಲ್ಪ ಕಮ್ಮಿ. ಮಂಜಣ್ಣ ನನ್ನ ಬೆಡ್ಮೇಟು. ಸೊ 55 ಡೇಸ್ ನಾವಿಬ್ರು ಒಂದೇ ಬೆಡ್ ಮಲಗಿದ್ದು. ಐ ಥಿಂಕ್ ಆ ಥರ. ಆಮೇಲೆ ಗೌತಮಿ ಅವ್ರು ಸ್ವಲ್ಪ ಸೈಲೆಂಟು, ನಾನು ಅವ್ರ ಜೊತೆ ಅಷ್ಟೊಂದು ಒಡನಾಟ ಇರಲಿಲ್ಲ. ಆ್ಯಂಡ್ ಮೋಕ್ಷಿತಾ ಅವ್ರ ಜೊತೆ ಒಂದು ಡ್ಯಾನ್ಸ್ ಮಾಡಿದ್ದು. ಆ್ಯಕ್ಚುಲಿ ಆ ಡ್ಯಾನ್ಸ್ ಎಲ್ಲ ಪ್ಲೇ ಆಗಿಲ್ಲ, ಬಟ್ ವಿಡಿಯೋಸ್ ತುಂಬ ವೈರಲ್ ಆಗುತ್ತೆ, ವಿಡಿಯೋ ಮತ್ತು ಇದು ಫೋಟೋಸ್. ಎವ್ರಿಬಡಿ ಆ ಥರ ನಾನು ಇದ್ದಿದ್ದು ಎಲ್ಲರ ಜೊತೆ. ಗುಡ್. ಹಾಯ್, ನಮಸ್ಕಾರ. ನಾನು ನಿಮ್ಮ ಧರ್ಮ ಕೀರ್ತಿರಾಜ್. ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ. ನನಗೊಂದು ಖುಷಿ ಏನಂದರೆ, ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು.
ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನಾನು ತುಂಬ ಸಪೋರ್ಟ್ ಮಾಡಿದ್ದಾರೆ. ಏನೇ ಒಂದು ಹಿಟ್ ಆಗಿರ್ಬೋದು, ಫ್ಲಾಕ್, ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ. ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ. ಇವರೆಲ್ಲ ಬಂದು ಯೂಟ್ಯೂಬ್ ಚಾನಲ್ಸಲ್ಲಿ ಎಲ್ಲೂ ಇರಲಿಲ್ಲ, ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು. ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ನಿಮ್ಮ ಸಪೋರ್ಟು, ನಿಮ್ಮ ಆಶೀರ್ವಾದ ಸದಾ ಇರಲಿ. ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆಮ್. ಯಾಕಂದ್ರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡ್ಬೇಕಂತ ಇದ್ರೆ. ಸೊ ನಿಮ್ಮ ಆಶೀರ್ವಾದ, ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.